ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀ ನಂಗೆ ಆಟ ಒಂದೆಲ್ಲ ಹೇಳ್ತಾ ಇದ್ದೆ ನೋಡು, ನಿಮ್ಮ ಅಳಿಯಂದ್ರು ಏನನ್ನ ಒಂದ್ಕಿತ ಫೋನ್ ಮಾಡೋರು ನನಗೆ ಅಂತ. ಈಗ ಫೋನ್ ಮಾಡ್ತಾರೆ, ಆಗ ಫೋನ್ ಮಾಡ್ತಾರೆ ಅಂದ್ರೆ ಕಾತ್ ಸಾಕಾಯ್ತು ನನಗೆ. ಅಲ್ಲವೇ ಅವ್ರು ಫೋನ್ ಮಾಡಲಿ ಅಂತ ಕಾಯೋ ಬದಲು ನೀನೇ ಫೋನ್ ಮಾಡಿರಾಗಲ್ವೇ? ಹೊರಗೆ ದುಡಿಯೋಕೆ ಹೋಗಿರೋ ಗಂಡಸರು 108 ತಲೆನೋವುಗಳಿರ್ತವೆ. ಅವ ತಿಂದಲ್ಲ ಅದು ಯೋಟೆ ಕೆಲಸ ಇದ್ರು ಹೆಂಡತಿ ಒಂದ್ಕಿತ ಫೋನ್ ಮಾಡಕ್ ಟೈಮ್ ಇರಕ್ಕಿಲ್ವೇ? ನನಗೆ ಗೊತ್ತು, ಅವ್ರು ಬೇಕಂತಲೇ ನನ್ನ ಪರೀಕ್ಷೆ ಮಾಡಕ್ಕೆ ಹಿಂಗೆ ಮಾಡ್ತಾವ್ರೆ. ನಾನು ಅವ್ರಿಗೆ ಫೋನ್ ಮಾಡಕ್ಕಿಲ್ಲ. ಸಾನಾ, ಇದೆಯೋ ನವಿ ಹೆಂಡ್ತಿಯಾಗಿ ನೀನು ಗಂಡನ ಈಟನ ಅರ್ಥ ಮಾಡ್ಕೊಂಡ್ರದು. ಅವ್ರು ಏನು ಅಂತ ನನಗೀಗ ಸ್ಯಾನೆ ಅರ್ಥ ಆಗೈತೆ. ಮೊದಲಾಗಿದ್ದಿದ್ರೆ ನಿನ್ಗೆ ಎಪ್ತಿಗೆ ಬಂದೆ ಅಂತ ದಿನದಲ್ಲಿ 10 ಸರಿ ಫೋನ್ ಮಾಡಿ ಮಾತಾಡ್ತಿದ್ರು. ಆದ್ರೆ ಯೋರಾಗೈತೆ ನೋಡವಿ, ಪಿರೋತಿ ಮಾಡುವಾಗ ಒಬ್ರಿಗೊಬ್ರು ವಿಷಯ ಹಂಚ್ಕೊಳ್ಳೋ ಕುತೂಹಲದಾಗೆ ಗಂಟೆಗಟ್ಲೆ ಫೋನಾಗ ಮಾತಾಡ್ತಿರ್ತಾರೆ. ಇನ್ ಮದುವೆ ಆದ್ಮ್ಯಾಕೆ ವಾಸ್ತಾನ ಒಬ್ರನ್ನೊಬ್ಬನ ಅರ್ಥ ಮಾಡ್ಕೋಬೇಕು, ಮನೆ ಬಂದು ಹೆಂಡ್ತಿಗೆ ಮುಜುಗರ ಆಗ್ದಂಗೆ ನೋಡ್ಕೋಬೇಕು ಅನ್ನಕ್ಕೆ ಖುಷಿ ಸಮಯ ಕೊಟ್ಟು ಮಾತಾಡ್ತಿರ್ತಾರೆ. ಆದ್ರೆ ಒಂದು ಘಟ್ಟಕ್ಕೆ ಬಂದು ಗಂಡ ಹೆಂಡ್ತಿ ಏನು ಅನ್ನೋದು ಅರ್ಥ ಆದ್ಮ್ಯಾಕು ಹೆಂಗ್ ಆಟ ಮಾಡ್ತೀರೇನೋವ. ಇಡೀ ಮನೆ ನಿಭಾಯಿಸೋ ಗಂಡಸ್ಗೆ ಹೊರಗಡೆ 108 ತಲೆ ಬಿಸಿಗಳು ಕಣವ. ಇದನ್ನ ನಾವೇ ಅರ್ಥ ಮಾಡ್ಕೋಬೇಕಲ್ವೇ? ಮನೆಗೋಸ್ಕರ ಅಲ್ವೇ ಗಂಡ್ಸ್ ಕಷ್ಟಪಡೋದು. ನೀನ್ ಹೇಳಿದ್ ಸರಿನೇ ಐತೆ. ಆದ್ರೆ ನಮ್ ಪಿರುತಿಗೆ ನಮ್ ಸಂಬಂಧಕ್ಕೆ ಗೌರವ ಕೊಟ್ಟು ನಡ್ಕೋಬೇಕಲ್ವೇ? ಅವ್ವ ಅವ್ವ, ನಿಂಗೊಂದು ಖುಷಿ ವಿಷಯ ಹೇಳ. ಪುರ್ಸಿ ನಮ್ಮ ಕಾಲೇಜ್ಗೆ ಸೇರ್ಕೊಂಡಿದ್ದಾನೆ. ಹೌದೇ? ನಿಮ್ಮ ಕಾಲೇಜ್ಗ? ಅವನು TB ಕರಾಸ್ ಹತ್ರ ಅಲ್ವೇ ಕಾಲೇಜ್ಗೆ ಹೋಯ್ತಿದ್ದು? ಹೌದವ್ವ, ಆದ್ರೆ ಆ ರಾಜಿ ಬಗ್ಗೆ ನಿನ್ಗೆ ಗೊತ್ತಲ್ವಾ? ಪುರ್ಸಿ ನನ್ಕಿಂತ 1 ವರ್ಷ ಚಿಕ್ಕೋನು ಅಂತ ಗೊತ್ತಿದ್ರು ಅವ್ನು ನನ್ನ ಸಮಕ್ಕೆ ಬರಬೇಕು ಅಂತ 3ನೇ ಕ್ಲಾಸಲ್ಲಿ ಓದ್ತಿದ್ದಿದ್ದು ಪುರ್ಸಿನ ನನ್ನ ಜೊತೆ 4ನೇ ಕ್ಲಾಸಿಗೆ ಹಾಕಿದ್ಲು. ಇಲ್ಲೂ ಹಾಗೆ ಏನೋ ಜುಗಾಡ್ ಮಾಡಿ ನಮ್ಮ ಕಾಲೇಜಿಗೆ ಸೇರಿಸಿದಾಳೆ. ಕಾಲೇಜ್ನವರು ಇದಕ್ಕೆಲ್ಲ ಹೆಂಗ್ ಒಪ್ಕೋತಾರವಿ? ಅವ್ವ, ನೀನು ಇವಾಗ ಪ್ರಶ್ನೆ ಮಾಡೋದು ಬಿಟ್ಟು ಖುಷಿ ಪಡಬೇಕು. ಯಾಕೆ ಹೇಳು? ನಾನು ಇನ್ಮೇಲಿಂದ ಕಾಲೇಜ್ಗೆ ಹೋಗೋಕ್ಕೆ ಬರೋಕ್ಕೆ ಪುರ್ಸಿ ಹತ್ರ ಹೆಲ್ಪ್ ತಗೋಬೋದು. ಅವ್ವ, ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ, ನೀನು ಬಿಟ್ಟು ಎಲ್ಲೂ ಹೋಗಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೆ ಪಾಪ ಸಹನಾಕ ಭಾವನ ಮನೇಲಿ ಒಬ್ಳೇ ಆಗೋಗ್ತಾಳಲ್ಲ ಅಂತಾನೆ ಬೇಜಾರು. ನಾನು ಯಾಕೆ ಅಲ್ಲಿ ಹೋಗ್ಬೇಕು? ಇದು ನನ್ನ ಮನೆನಯ, ನಾನು ಇಲ್ಲೇ ಇರ್ತೀನಿ. ಮದ್ವೆ ಆಗೈತೆ ಅನ್ ಮಾತ್ರಕ್ಕೆ ಈ ಮನೆಯಾಗ ಇರಬಾರ್ದಾ? ಅಯ್ಯೋ ಅಕ್ಕ, ನಾನೆಲ್ಲ ಹಂಗಂದೆ? ನೀನು ಯಾಕೆ ನನ್ನ ಮೇಲೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಸುಮಾ, ವದಾರೆಯಿಂದಲೂ ಸಾನಂಗೆ ಹೊಸಿ ತಲೆನೋವು ಅಷ್ಟೇನಾ? ಇರಕ್ಕ, ನಾನು ನಿನಗೆ ಸೂಪರ್ ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬಾಬಾ, ನೀವ್ ಯಾವಾಗ ಬಂದ್ರಿ? ಈಗ ನಿಮ್ಗೂ ಕಾಫಿ ತರಲಾ? ಇಲ್ಲ, ನಾನು ಈಗ ತಾನೇ ಬರ್ತಾ ಟೀ ಕೊಡ್ಕೊಂಬರ್ತೀನಿ. ಸರಿ. ಅವ್ವ, ನಿಮ್ದು ಹೊಸಿ ಮಾತಾಡ್ಬೇಕಿತ್ತು. ಹೇಳಪ್ಪ. ಅವ್ವ, ಮೆಸ್ ಕೆಲಸ ಎಲ್ಲ ಮುಗೀತು. ಪೂಜಾರಪ್ಪನವ್ರೂ ನಾಳೆ ಒಳ್ಳೆ ದಿವಸ ಅಂತ ಹೇಳೋರೆ. ಅದಕ್ಕೆ ಮೆಸ್ ಪೂಜೆನ ನಾಳೆನೇ ಇಟ್ಕೊಂಡ್ರೆ ಹೆಂಗೆ? ಎಲ್ಲ ಮನೆ ಮಗನಾಗ ಮುಂದೆ ನಿಂತು ಮಾಡ್ತಿರೋನು ನೀನು ಹೆಂಗೆ ಹೇಳ್ತೀಯೋ ಹಂಗಪ್ಪ. ಸರಿ ಅವ್ವ, ಮೆಸ್ ಪೂಜೆಗೆ ಏನು ಬೇಕೋ ಹುಡುಗರು ತಗೋಬರ್ತಾರೆ. ಯಾರಿಗೆ ಹೇಳ್ಬೇಕು ನೀವು ಒಂದು ಮಾತು ಹೇಳ್ಬಿಡಿವ, ಮಿಗ್ದವ್ರಿಗೆಲ್ಲ ನಾನು ಹೇಳ್ತೀನಿ. ನಾನು ಬಂಗಾರಮ್ಮನವ್ರಿಗೂ ಮತ್ತು ನಮ್ಮ ಬೀಗರಿಗೂ ತಿಳಿಸ್ತೀನಿ. ಸರಿವಾ. ಅಕ್ಕ, ತಗೋ ಬಿಸಿ ಬಿಸಿ ಕಾಫಿ. ಈ ಕಾಫಿ ನೀನು ಕುಡಿದ್ರೆ ನಿನ್ನ ತಲೆನೋವು ಹೇಗೆ ಹೋಗುತ್ತೆ ಅಂತ ನೋಡ್ತಿರು. ತಗೋ. ನಿನ್ನ ಯಾಕೆ ಸ್ಯಾನೆ ಕೂಗಾಡ್ಬಿಟ್ಟೆ ಕಣವಿ? ಇವನು ವ್ಯಾಸರ ಮಾಡ್ಕೋಬೇಡ. ಅಕ್ಕ,
ಮೊದಲು ಇದನ್ನು ಕುಡಿ ತಗೋ. ಈಗ ಬ್ಯಾಡ ನನಗೆ, ಆಮ್ಯಾಕೆ ಕುಡಿತೀನಿ. ಅಕ್ಕ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳೆ. ಹಾ ರಿಂಗ್ ಆಗ್ತೈತೆ. ಮತ್ತೆ ಫೋನ್ ಮಾಡ್ತಾನಲ್ಲ ಇವಯ್ಯ, ಇನ್ನೇನು ಇವಳಗೆ ಫೋನ್ ಮಾಡ್ತಾವನು. ತಾಯಿ ಚಾಮುಂಡವ್ವ ನೀನೇ ಕಾಪಾಡ್ಬೇಕು ಇವನಿಂದ. ಹೇಳಯ್ಯ. ರೀ ಅಕ್ಕವ್ರೆ, ಬೇಗ SVS ಆಸ್ಪತ್ರೆಗೆ ಬನ್ನಿ. ಹಾ, ಯಾರ ಸಮಯ ನೀವು ಮಾತಾಡೋರು? ನಾನು ಸಂಕಪ್ಪ ಅಂತ. ಈ ಫೋನವ್ರಿಗೆ ಆಕ್ಸಿಡೆಂಟ್ ಆಗಿದೆ. ನೀನು ಯೋನಿ ಹೇಳ್ತಿದ್ಯಪ್ಪ? ಅವ್ರು ಓಡಿಸ್ತಿದ್ ಕಾರಿಗೆ ಯಾವ್ದೋ ದೊಡ್ಡ ಗಾಡಿ ಬಂದು ಗುತ್ಕೊಂಡು ಹೋತು. ನಾವೆಲ್ಲ ಸೇರ್ಕೊಂಡು ಆಸ್ಪತ್ರೆ ಸೇರಿಸಿದೀವಿ. ಅವಯ್ಯ ಹುಷಾರಾಗ ಅಂತಾನೆ. ತಲೆಗೆ ತುಂಬಾ ಪೆಟ್ಟಾಗಿದೆ. ಆಸ್ಪತ್ರೆಗೆ ಸೇರಿಸುವಾಗ ಪ್ರಜ್ಞೆ ಇರಲಿಲ್ಲ. ಈಗ ಹೆಂಗವ್ರೆ? ಅದನ್ನ ಡಾಕ್ಟರ್ ಹೇಳ್ಬೇಕು. ನೀವು ಬೇಗ ಆಸ್ಪತ್ರೆಗೆ ಬನ್ನಿ. ಸರಿ ಕಣಪ್ಪ, ನಿಮ್ಮಿಂದ ನಮಗೆ ಸ್ಯಾನ ಉಪಕಾರ ಆಯಿತು. ನಾನು ಈಗಲೇ ಬರ್ತೀನಿ. ಹೌದು, ನೀವು ಅವ್ರಿಗೆ ಏನಾಗಬೇಕು? ನಾನು ಅವ್ರಿಗೆ ಅಂಡ್ರ ಆಗಬೇಕು ಅನ್ಕೊಂಡ್ವಿ. ಈ ಫೋನ್ನಾಗೆ ಕೊನೆದಾಗ ನಿಮ್ ನಂಬರ್ ಇತ್ತು, ಅದಕ್ಕೆ ಫೋನ್ ಮಾಡಿ ವಿಷಯ ತಿಳಿಸಿದೀವಿ. ನೀವು ಬೇಗ ಬನ್ನಿ. ಸರಿ. ಸಣ್ಣ ಹೋಗವ, ಒಂದು ಬಾಟ್ಲಿಗೆ ಬಿಸಿನೀರು ಕಾಯಿ ಸಾಕಬ. ಹಂಗೆ ಬುಟ್ಟಿನಾಗೆ ಒಂದೆರಡು ಲೋಟ, ಒಂದೆರಡು ಟವಲ್ಲು ಎಲ್ಲ ಹಾಕೊಂಬರವ. ಅವ್ವ, ಅವನಿಗೆ ಆಕ್ಸಿಡೆಂಟ್ ಆದ್ರೆ ಅವನ್ನ ನೋಡಕ್ಕೆ ರಾಜಿ ಹೋಗ್ತಾಳೆ. ಇಲ್ಲ ಅಂದ್ರೆ ಜೈಲಿಂದ ಬಂದಿದ್ದಾನಲ್ಲ ಅವನು ಹೋಗ್ತಾನೆ. ನೀನ್ ಯಾಕವ್ವ ಹೋಗ್ಬೇಕು? ಈಗ ಎಸ್ಯ ಮಾತಾಡೋ ಸಮಯನಾ? ಯಾಕೆ ಮಾತಾಡ್ಬಾರ್ದು? ಬಿಟ್ಟು ಹೋದವನ್ಗೋಸ್ಕರ ನೀನ್ ಹೋಗ್ಬೇಡ ಅವ್ವ. ಸ್ನೇಹಕ್ಕೂ ಗೊತ್ತಾದ್ರೆ ಅಷ್ಟೇ. ನೋಡು, ಅವಯ್ಯ ನನಗೆ ಗಂಡ, ನಿನಗೆ ಅಪ್ಪಯ್ಯ. ಹೋಗೋ. ಅಪ್ಪಯ್ಯ ಅಂತ ಹೇಳ್ಕೊಳಕ್ಕೆ ಒಂದೇ ಒಂದು ಕೆಲಸ ಮಾಡಿದಾನ ಹೇಳು ನೋಡೋಣ. ಆಗ ನೀನು ತೋರಿಸ್ತಿರೋ ಕನ್ಸನ್ನ ಸರಿ ಅಂತ ಒಪ್ಕೋತೀನಿ. ಸನ ತಂದೆ ನಬಿ ಕೊಡು. ಅಕ್ಕ, ಅವ್ವ ನಾನು ಹೇಳ್ತಿರೋ ಮಾತನ್ನ ಕೇಳ್ತಿಲ್ಲ. ನೀನಾದ್ರೂ ಹೇಳು, ಹೋಗೋದ್ ಬೇಡ ಅಂತ. ಅಯ್ಯೋ ಅವ್ವ, ನಾನು ಬರ್ತೀನವಿ. ಅವ್ವ ಹೋಗ್ಬೇಡ ಅವ್ವ. ಅಕ್ಕ ನೀನು ಹೋಗ್ಬೇಡ ಪ್ಲೀಸ್. ನೋಡು, ನಾನು ಫೋನ್ ಮಾಡ್ತೀನಿ. ನಿನ್ನ ಮನೆ ತವ ಹುಷಾರಾಗಿ ನೋಡ್ಕೊಂಡು. ಅವ್ವ ಹೋಗ್ಬೇಡವ್ವ, ನನ್ನ ಮಾತು ಕೇಳು. ಅಕ್ಕ ನೀನಾದ್ರೂ ಹೇಳಕ್ಕ ಅವ್ವಂಗೆ. ಅವ್ವ ನೀವು ಒಳ್ಳೆತನಾನೆ, ಎಲ್ರೂ ಮಿಸ್ಯೂಸ್ ಮಾಡ್ಕೊಳ್ಳೋದು. ನಾನು ಈ ವಿಷಯನ ಸ್ನೇಹಕ್ಕಂಗೆ ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.